ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೊಡಗು ಗೌಡಸ್ ಫುಡ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಬಾಳೆ ಹೂವು ಹಲವಾರು ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಕೂಡ ಇದೆ. ಇದನ್ನ ಒಂದು ಚಟ್ನಿ, ಸೂಪ್ ಹಾಗೂ ದಾಲ್ ಮಾಡಬೇಕಾದ್ರೂ ಕೂಡ ಅದನ್ನು ಬಳಸ್ಕೊಳ್ಬಹುದು. ಇದು ಕೆಲವು ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ. ಬಾಳೆ ಹೂವು ಏನಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿ ಹಿಮೋಗ್ಲೋಬಿನನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಾನಿಲ್ಲಿ ಪಚ್ಚೆ ಬಾಳೆ ಹೂವು ತಗೊಂಡಿದ್ದೀನಿ. ನೇಂದ್ರ ಬಾಳೆ ಹೂವು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಆದರೆ ಬೇರೆ ಬಾಳೆಹಣ್ಣಿದು ಹೂವು ಅಷ್ಟು ಕಹಿ ಅಂಶ ಇರುತ್ತೆ ಅಂತಾರೆ. ಇದು ಮೇಲಿದು ಮೆರೂನ್ ಕಲರ್ದು ಏನಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ವೈಟ್ ಬರುತ್ತಲ್ಲ ಅಷ್ಟು ಮಾತ್ರ ತಗೊಳ್ಬೇಕು. ಇದರ ಸಿಪ್ಪೆ ಸುಲಿಲಿಕ್ಕೆ ಒಂದು ಸ್ಕಿಲ್ ಮತ್ತು ಒಂದು ಸ್ವಲ್ಪ ಪೇಷನ್ಸ್ ಬೇಕು. ಅದು ಬಿಟ್ಟರೆ ಇದರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ರೀತಿ ಮೆರೂನ್ದೆಲ್ಲ ತೆಗೆದ್ಬಿಟ್ಟು ವೈಟ್ ಏನು ಇಷ್ಟಿದೆ ಅದನ್ನು ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಗಂಜಿಯಲ್ಲಿ ನೀರು ಇಟ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹಚ್ಕೊಂಡು, ಕ್ಯಾಬೇಜನ್ನ ಪಲ್ಯ ಮಾಡೋಕ್ಕೆ ಹಚ್ಕೊಳ್ತೀವಲ್ಲ ಆ ರೀತಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇಸ್ಕಿ ತೊಳಿಬೇಕು. ತೊಳೆದ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟು ನಾನಿಲ್ಲಿ ಒಣಗಿದ ಅವರೆಕಾಳನ್ನು ಒಂದು 4 ರಿಂದ 5 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಅವರೆಕಾಳು ಬೇಯಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಖಾರ ಪುಡಿ ಮತ್ತು ಹಲ್ದಿ ಪುಡಿನ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಓಕೆ, ಅವರೆಕಾಳು ಓಪನ್ ಮಾಡ್ತಾ ಇದ್ದೀನಿ. ಒಂದು ಫೋರ್ಕಿನ ಸಹಾಯದಿಂದ ಚುಚ್ಚಿ ನೋಡ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊನೂ ಕೂಡ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಾಳೆ ಹೂವು, ಇದನ್ನು ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿರುವಂಥದ್ದು. ನೀರೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಒಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು 1 ನಿಮಿಷ ಬಾಡಿಸ್ಕೊಳ್ಬೇಕು. ನಂತರ ಟೊಮ್ಯಾಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೋವನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ಖಾರ ಪುಡಿ, ಒಂದು 1/4 ಚಮಚದಷ್ಟು ಉಪ್ಪು ಮತ್ತು ಹಲ್ದಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಆಮೇಲೆ ಖಾರ ಉಪ್ಪು ಬೇಕಿದ್ರೆ ಸೇರಿಸ್ಕೊಳ್ಬೋದು. 1 ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಂತಹ ಬಾಳೆ ಹೂವನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಒಂದು 1 ನಿಮಿಷ ಅಷ್ಟು ಮಿಕ್ಸ್ ಆದ ನಂತರ ಇದಕ್ಕೆ ಈಗಲೇ ಕಾಯಿ ತುರಿ ಕೂಡ ಸೇರಿಸ್ಬೇಕು. ಆ ಕಾಯಿ ತುರಿದು ರಸ ಅಂಶ ಏನಿದೆ ಅದೆಲ್ಲ ಬಿಟ್ಕೊಂಡು ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಕಾಯಿ ತುರಿ ಆ ಬಾಳೆ ಹೂವು ಜೊತೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ದಂತಹ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದರದ್ದು ನೀರು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಉಪ್ಪು ಖಾರ ಸೇರಿಸಿರೋದ್ರಿಂದ ನಾನು ಇದಕ್ಕೆ ಜಾಸ್ತಿ ಉಪ್ಪು ಖಾರ ಹಾಕಲಿಲ್ಲ. ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಬೇಕು. ಸಪೋಸ್ ನಿಮಗೆ ಅವರೆಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಒಂದು ಎಕ್ಸ್ಟ್ರಾ ಫ್ಲೇವರಿಗೆ ಒಂದು ಟೇಸ್ಟ್ ಎನ್ಹ್ಯಾನ್ಸ್ಗೋಸ್ಕರ ಅಷ್ಟೇ ಸೇರಿಸ್ಕೊಂಡಿದ್ದು. ಈಗ 1 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ
ಕುದಿಯೋಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು 10 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ನೋಡಬೇಕು. ಈಗ ನೀರು ಬಾಳೆ ಹೂವದಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಅದರದ್ದು ನೀರು ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡಿ, ನೀರೆಲ್ಲ ಅಬ್ಸರ್ವ್ ಆಗಲಿ. ನೀರು ಎಲ್ಲ ಚೆನ್ನಾಗಿ ಇಂಗಿ ಇದು ರೆಡಿಯಾಗಿದೆ. ಇವಾಗ ಇದು BP ಇರುವವರು ಸಹ ಆಗಾಗ್ಗೆ ಬಾಳೆ ಹೂವನ್ನು ಯಾವುದಾದ್ರು ಒಂದು ರೂಪದಲ್ಲಿ ಸೇವಿಸ್ತಾ ಇರಬೇಕು. ಹಾಗೆ ಡಯಟ್ನಲ್ಲೂ ಕೂಡ ಇದನ್ನ ಸೇರಿಸ್ಕೊಳ್ಬಹುದು, ಹಸಿವು ಆಗಲ್ಲ ಬೇಗ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಾಗಿ ಕೊಡಗು ಗೌಡಸ್ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.